ಶೋ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್, ಸಂಗೀತ ಎಲ್ಲರೂ ಇಷ್ಟ. ಪ್ರತಾಪ್ ಅವರು ಏನಕ್ಕೆ? ಅವ್ರು ಯಾಕೆ ಅಂದರೆ ಚೆನ್ನಾಗಿ ಆಟ ಆಡ್ತಾರೆ, ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಅವರು ಬುದ್ಧಿ ಚೆನ್ನಾಗಿ ಉಪಯೋಗಿಸ್ತಾರೆ. ಈ ಸಲ ಕಳಪೆ ಅಂತ ಹೇಳಿ ಕೊಟ್ರಲ್ವಾ, ಎಲ್ಲಿ ತಪ್ಪಾಯ್ತು ಅಂತೀರಾ? ಈ ಸತಿ ನೋಡೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಯಾರು ಕಳಪೆ ಅಂತ ಏನೋ ಗೊತ್ತಾಗ. ಯಾರು ಎಲಿಮಿನೇಟ್ ಆಗ್ತಾರೆ ಅಂತ? ಈಗ ತನಿಷಾ ಆಗಿದ್ದಾರೆ, ನೆಕ್ಸ್ಟು ಮೋಸ್ಟ್ ಪ್ರಾಬಬ್ಲಿ ನಮ್ರತ ಅವ್ರು ಆಗ್ತಾರೆ ಅಂತ. ನಮ್ರತ ಫೈನಲ್ ಬರಲ್ಲ ಅಂತೀರಾ? ಇಲ್ಲ ಅನ್ಕೊಂತೀನಿ. ವಿನಯ್ ಅವ್ರ ಬಗ್ಗೆ ಏನಂತೀರಾ? ಅವರು ಏನಿಲ್ಲ, ಸರಿ ಆಡ್ತಾರೆ ಅವರು, ಬಟ್ ಸ್ವಲ್ಪ ವಾಯ್ಸ್ ಜಾಸ್ತಿ ಇದೆ. ಅದು ಒಂಚೂರು ಅವರು ಕಮ್ಮಿ ಮಾಡಿಕೊಂಡ್ರೆ ಜಗಳ ಕಮ್ಮಿ ಆಗುತ್ತೆ ಬಿಗ್ ಬಾಸಲ್ಲಿ. ಓಕೆ ಓಕೆ ಓಕೆ. ಕಾರ್ತಿಕ್ ಅವರಷ್ಟೇ, ಅವರು ತುಂಬ ಜೋರಾಗಿ ಮಾತಾಡ್ತಾರೆ, ಅವ್ರದ್ದು ಸ್ವಲ್ಪ ವಾಯ್ಸ್. ವಿನಯ್ ಗ್ಯಾಂಗ್ ಬಿಡಿ ಕಾರ್ತಿಕ್. ವಿನಯ್ ಗ್ಯಾಂಗ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರವು? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತಾ? ಹಾಂ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಪ್ರತಾಪ್ ಅವ್ರಿಗೆ. ಪ್ರತಾಪ್ ಸರ್ ಪ್ರತಾಪ್ ಇನ್ ಆಗ್ಬೇಕು. ಏನಕ್ಕೆ ರೀ? ಅಲ್ಲ, ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ. ಹಾಂ, ಎಲ್ಲ ಒಂದು ಇದ್ರಲ್ಲಿ ತುಂಬ ಒಂಥರ ಟ್ಯಾಲೆಂಟ್ ಆಗಿದೆ ಮನುಷ್ಯ. ಅದರಿಂದ ನಮ್ಗೆ ಖುಷಿ ಆಗುತ್ತೆ. ಇಲ್ಲ, ಅವ್ರಿಗಿಂತ ಬೇರೆಯವರೆಲ್ಲ ಚೆನ್ನಾಗಿ ಆಡ್ತಾ ಇದಾರಲ್ಲ. ಆಡ್ತಾ ಇದ್ದಾರೆ, ಒಂಥರ ತೂಕವಾಗಿ ಇದ್ದಾನೆ ಮನುಷ್ಯ. ಹಾಂ, ಬಿಗ್ ಬಾಸಲ್ಲಿ ಅವ್ರ ಖುಷಿ ಇದೆ ನಮಗೆ. ಅಲ್ಲಿ ಒಬ್ಬನೇ ನೋಡೋಕ್ಕಾಗ ನಾವು ಬಿಗ್ ಬಾಸ್ ನೋಡಿದ್ವಿ ಅಷ್ಟೇ. ನಾವು ಬೇರೆ ಯಾರು ಅಂತ ಇಂಟ್ರೆಸ್ಟ್ ಇಲ್ಲ, ಸೈವಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆಲ್ಲ, ತುಂಬ ಅದ್ರ ಖುಷಿ ಬಗ್ಗೆ ಆಗ್ತದೆ. ಆಗ್ಲಿ, ಒಳ್ಳೆಯದು. ಏನು ಅನ್ಸುತ್ತೆ? ಖುಷಿ ಆಗ್ತಾ ಇದೆ. ನಾವು ನಿರ್ದೇಶಕ ಪಾಂಕ 22ನೇ ತಾರೀಕೆಲ್ಲ ಪೂಜೆ ಮಾಡಿ ಪಾಂಕ ಮಾಡಿಸ್ತೀವಿ. ನಮ್ಮ ದೇಶಕ್ಕೆ ಒಂದು ರೀತಿಯ ಮೇಜರ್ ಆಗಿರುವಂಥ ಇಯರ್ ಇದು. ಹೌದೌದು. ಇದನ್ನ ಎಲೆಕ್ಷನ್ ಗಿಮಿಕ್ಗೋಸ್ಕರ ನೆಕ್ಸ್ಟ್ ಎಲೆಕ್ಷನ್ ಇದೆ, ಅದಕ್ಕೋಸ್ಕರ ಹೇಳ್ತಾರೆ ಜನ, ಹೇಳೋದಕ್ಕೆ ಏನಂತ ಸಾವಿರಾರು ಹೇಳ್ತಾರೆ. ಒಂದು ಎಲೆಕ್ಷನು ಇವರು ಹೊಡೆದಾಟದಲ್ಲಿ ನಮ್ಮನ್ನೆಲ್ಲ ತರಬಾರ್ದು, ಆಗ್ತದೆ, ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಕಾರ್ತಿಕ್ ಫಸ್ಟಿಂದನೂ ಚೆನ್ನಾಗಿ ಆಡ್ತಿದ್ದಾನೆ, ಅದಕ್ಕೋಸ್ಕರ. ಕಾರ್ತಿಕ್ ಅವ್ರನ್ನ ಮೊದಲು ನೋಡೋದಕ್ಕೂ ಈಗ ನೋಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಆಗಿದೆ ಅಂತ. ಏನಕ್ಕೆ ಈಗ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸಲ್ವಾ? ಸ್ವಲ್ಪ. ಈ ವಾರ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲ, ಎಲಿಮಿನೇಟ್ ಆಗಲ್ಲ. ಅದೇ ಟಾಪ್ 3 ಯಾರು ಬರ್ಬೋದು ಅಂತೀರಾ? ಕಾರ್ತಿಕ್, ಪ್ರತಾಪ್, ಸಂಗೀತ. ಸಂಗೀತ ಅವರು ಲಕ್ಕಲ್ಲಿ ಫೈನಲ್ ಬಂದ್ರ? ಲಕ್ಕಲ್ಲಿ ಖಂಡಿತವಾಗಿ ಲಕ್ಕಲ್ಲಿ. ಹೌದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಟಾಪ್ 3 ಆಗುವಂಥ ಇದೇ ಇಲ್ಲ. ಈಗಾಗಲೇ ಫೈನಲ್ ಹೋಗಿದ್ದಾರೆ ಅವರು. ಹೌದು, ಹೋಗಿದ್ದಾರೆ. ಎಲಿಮಿನೇಟ್ ಆಗ್ತಾರಂತೀರಾ? ಹಾಂ, ಟಾಪ್ 5 ಎಲಿಮಿನೇಟ್ ಆಗೋದಿಲ್ಲ, ಟಾಪ್ 3 ಇರ್ತಾರೆ ಅನ್ಸುತ್ತೆ. ಈಗ ಎಲ್ಲ ಸುದ್ದಿಗಳು ನೋಡ್ತಾ ಇದ್ರೆ. ಬಟ್ ಕಾರ್ತಿಕ್ ವಿನ್ ಆಗಬೇಕು ಅನ್ನೋದು ನಮ್ಮ ಇಷ್ಟ. ಕಾರ್ತಿಕ್ ವಿನ್ ಆಗಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಓಕೆ, ಗುಡ್. ವಿನ್ ಆಗಬೇಕು ಅಂತಿದೆ, ಬಟ್ ಕಂಪ್ಯಾರಿಟಿವ್ಲಿ ಕಾರ್ತಿಕ್ ವಿನ್ ಆಗಬೇಕು. ಇಶಾನಿ ಅವರು ಬಂದು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಹೋಗ್ತಾರೆ. ಅವಳು ವೇಸ್ಟ್ ಸರ್, ಡೆಡ್ ವೇಸ್ಟ್. ಎಸ್. ಇಲ್ಲ, ಇವತ್ತಿನ ಪ್ರೋಮೋ ನೋಡಿದ್ರ? ಕಿಚ್ಚ ಸುದೀಪ್ ಸರ್ನು ಅದೇ ಹೈಲೈಟ್ ಮಾಡಿ ಹೇಳಿದ್ದಾರೆ, ಇವರೆಲ್ಲ ಎಲ್ಲಿಂದ ಬಂದರು, ಏನು ಹೇಳ್ತಾರೆ, ಕಾಗೆ ಕಕ್ಕ ಏನೇನಲ್ಲ, ಅವಳು ವೇಸ್ಟ್. ಬಿಗ್ ಬಾಸ್ ಕ್ಯಾಂಡಿಡೇಟ್ ಆಗಕ್ಕೆ ಲಾಯಕ್ಕೆ ಇರಲಿಲ್ಲ, ಅಂತವ್ರನ್ನ ತಂದು ಕೊಡ್ಸಿದ್ರು. ವಿನಯ್ ಅವ್ರ ಬಗ್ಗೆ ಏನಂತೀರ? ವಿನಯ್ ಪಕ್ಕ ಕ್ರಿಮಿನಲ್ಲಾಗಿ ಆಡ್ತಿದ್ದಾರೆ. ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಒಂದು ಕೈ ನಂದಿರ್ಬೇಕು, ಇನ್ನೊಂದು ಕೈ ನಿಮ್ದು ಇರ್ಬೇಕಂತ ಹೇಳಿ. ವಿನಯ್ ಇರಬಾರ್ದು, ಕಾರ್ತಿಕ್ ಜೊತೆ ಯಾರಾದರೂ ಇರ್ಬೋದು. ಪ್ರತಾಪ್ ಇದ್ರೆ ಇನ್ನೂ ಖುಷಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ, ಬಟ್ ಕೆಲವೊಂದ್ಸರಿ ಕಿಚನ್ ಪಂಚಾಯತಿಲಿ ಇನ್ನೂ ಸ್ವಲ್ಪ ರೈಸ್ ಮಾಡಬೇಕಾಗಿರೋಂಥ ವಿಷಯಗಳಿದ್ದಾವೆ, ಅದನ್ನ ಅಲ್ಲೇ ತೇಲಿಸ್ಬಿಟ್ಬಿಡ್ತಾರೆ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರಾ? ಈ ವಾರ ಟಫ್ ಇದೆ. ನಮ್ರತ ಹೋಗ್ಬೇಕಿಲ್ಲ. ನಮ್ರತ ಅವರು ಫೈನಲ್ ಬರೋ ಕ್ವಾಲಿಟಿ ಇಲ್ಲ ಅಂತೀರಾ? ಆಲ್ರೆಡಿ ಆಗಲೇ 2 ವೀಕ್ಸ್ ಬ್ಯಾಕೇ ಹೋಗ್ಬೇಕಿತ್ತು, ಬಟ್ ಸೇವ್ ಆಗ್ತಾ ಬಂದು ತನಿಷಾ ಬದಲು ಅವರೇ ಹೋಗಿದ್ರೆ ಬೆಟರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಬೇಡವಾ? ಥ್ಯಾಂಕ್ ಯು. ಮನಸ್ಸು ಏನಕ್ಕೆ? ಓಕೆ, ವೋಟ್ ಫಾರ್ ಕಾರ್ತಿಕ್. ಪ್ರತಾಪ್. ಥ್ಯಾಂಕ್ ಯು. ರೋಡಿಗೆ ಮುಂದೆ ಈ ಕಡೆಗೆ ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಈಗಾಗಲೇ ಫೈನಲ್ ಬಂದಿದ್ದಾರೆ, ವಿನ್ ಆಗ್ತಾರಂತೀರಾ? ಕಾನ್ಫಿಡೆನ್ಸ್. ಡ್ರೋನ್ ಪ್ರತಾಪ್ ಅವ್ರು ಹೇಗೆ ನಿಂತಿರ್ತಾರೆ? ಚೆನ್ನಾಗಿ ಆಗ್ತಿದೆ. ಅವರು ಈ ಸಲ ವರಿಷ್ಠ ಕಳಪೆ ಅಂತೇಳಿ ಕೊಟ್ಬಿಟ್ರು, ಫೈನಲ್ ಬರ್ತಾರ ಅಥವಾ ಎಲಿಮಿನೇಟ್ ಆಗ್ತಾರೆ? ಬರ್ಬೋದು ಅಂತೇಳಿ. ನಮ್ರತ ಅವ್ರ ಬಗ್ಗೆ ಏನಂತೀರ? ಟಾಪ್ 3 ಯಾರು ಬರ್ತಾರೆ? ಮೇ ಬಿ ವಿನಯ್, ಸಂಗೀತ, ಪ್ರತಾಪ್. ವಿನಯ್ ಅವರು ಎಲಿಮಿನೇಟ್ ಆಗಲ್ಲದೆ ಫೈನಲ್ ಬರ್ತಾರಂತೀರ?
ಡಿಸರ್ವ್ ಅವರು ಡಿಸರ್ವ್ ಅನ್ನೋದಕ್ಕಿಂತ ಬರ್ತಾರೆ. ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಟ್ ಆಗೋರು ಮೇ ಬಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ಫ್ರೆಂಡ್ಶಿಪ್ ಹೇಗಿದೆ ಅಂತ? ಚೆನ್ನಾಗಿದೆ ನೋಡೋಕ್ಕೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಹಾಂ, ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ. ಹಾಂ, ನಾವು ಅದಕ್ಕೋಸ್ಕರ ಸುದೀಪ್ ಫ್ಯಾನ್, ಬಿಗ್ ಬಾಸ್ ಇಂದನೇ ಸುದೀಪ್ ಫ್ಯಾನ್. ಆ್ಯಕ್ಚುಲಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಓಟು? ಸಂಗೀತ. ಥ್ಯಾಂಕ್ ಯು. ರಾಮ ಹಿಂದೂಗಳಾಗಿ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಒಂಥರ ಪ್ರೌಡ್ನೆಸ್. ಎಸ್, ಥ್ಯಾಂಕ್ ಯು. ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಇಷ್ಟ. ನಿಮ್ಗೆ ಯಾರು ಇಷ್ಟ ಅಂತ? ಕಾರ್ತಿಕ್ ಏನಕ್ಕೆ ರೀ? ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಇಷ್ಟ. ಮೊದಲು ಫುಲ್ ಅಗ್ರೆಸಿವ್ ಆಗಿದ್ರು, ಈಗ ಸೈಲೆಂಟ್ ಆಗಿ ಡಲ್ ಆಗಿರಲ್ವಾ? ಇಲ್ಲ, ಚೆನ್ನಾಗಿ ಆಡ್ತಾನೆ. ಹಾಂ, ಚೆನ್ನಾಗಿ ಆಡ್ತಾನೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅವನು ಚೆನ್ನಾಗಿ ಆಡ್ತಾನೆ. ಈ ವಾರ ಕಳಪೆ ಅಂತೇಳಿ ಕೊಟ್ಬಿಟ್ರು, ಗೆಲ್ತಾನಂತೀರಾ? ಎಲ್ಲೇ ಗೆಲ್ತಾನೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಸುದೀಪ್ ಸರ್ ಹೇಳಂಗೇ ಇಲ್ಲ, ನಾವು ಸೂಪರಾಗಿ ನಡೆಸ್ತಾರೆ. ಸಂಗೀತನೂ ಚೆನ್ನಾಗಿ ಆಡ್ತಾರೆ. ನಿಮ್ಮ ಓಟು ಅವ್ರಿಗೆ, ಯಾರಿಗೆ? ಸಂಗೀತ ಅವ್ರಿಗೆ. ಥ್ಯಾಂಕ್ ಯು ಅಮ್ಮ. ಯಾರು ಇಷ್ಟ ಆಗ್ತಾರೆ? ನನಗೆ ಪರ್ಸನಲ್ ಆ್ಯಕ್ಚುಲಿ ತನಿಷಾ ಇಷ್ಟ ಆಗ್ತಾ ಇದ್ರು, ಬಟ್ ಅವ್ರು ಎಲಿಮಿನೇಟ್ ಆಗ್ಬಿಟ್ರು. ಹೌದು. ಬಟ್ ಇವಾಗ ಇರೋರಲ್ಲಿ ನನಗೆ ವರ್ತೂರ್ ಸಂತೋಷ್ ಅವರು. ಏನಕ್ಕೆ ರೀ? ಯಾಕಂದರೆ ಅವ್ರು ಎಂಟರ್ಟೈನ್ಮೆಂಟ್ ಫೀಲ್ಡಿಂದ ಬಂದಿಲ್ಲ ಅಂತ ಹೇಳಿದ್ರು, ಬಟ್ ಅವ್ರಿಗೆ ಹತ್ರ ಇನ್ಪುಟ್ ಸಿಕ್ಕಿದ ಮೇಲೆ ಅದನ್ನ ತಗೊಂಡು ಅವರು ಚೆನ್ನಾಗಿ ನಟ ಭಯಂಕರನೇ ಹೊರಗಡೆ ಬಂದ. ನಾನು ಆ್ಯಕ್ಟಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು. ಅವರಲ್ಲಿ ಒಂದು ಇನೋಸೆನ್ಸ್ ಇದೆ, ಆ ಇನೋಸೆನ್ಸ್ ತುಂಬಾ ಇಷ್ಟ ಆಗ್ತಾರೆ ಎಲ್ಲರೂ. ಆಮೇಲೆ ಏನೋ ಮ್ಯಾನಿಪುಲೇಟ್ ಮಾಡಿ ಮಾತಾಡ್ತಾರೆ ಅಂತ ಅನ್ಸಲ್ಲ, ತುಂಬ ಸಹಜವಾಗಿ ಚೆನ್ನಾಗಿ ಮಾತಾಡ್ತಾರೆ. ಸುದೀಪ್ ಸರ್ನು ಸಹ ನೋಟೆಡ್ ಮಾಡಿ ಹೇಳಿದ್ದಾರೆ ಅಂದ್ರೆ, ನಾನು ನೋಡಿದಂಥ ಕಂಟೆಸ್ಟೆಂಟ್ಗಳಲ್ಲಿ ಆನೆಸ್ಟ್ ಆಗಿ ಮಾತಾಡೋರಂತೆ. ಇವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಏನಂತೀರಾ? ಖುಷಿ ಆಗುತ್ತೆ. ಓಕೆ, ಕಂಟೆಂಟ್ ಅಂತ ಅವರು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ಅಂತಲೂ ಬಂತು, ಟೆಲಿಕಾಸ್ಟ್ ಆಯಿತು. ಬಟ್ ಎಲ್ರಿಗೂ ಹೋಲಿಸಿದ್ರೆ ತುಂಬ ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅವ್ರ ಬಗ್ಗೆ. ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಯಿತು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವ್ರ ಬಗ್ಗೆ ನೋ ಕಮೆಂಟ್ಸ್. ಅವರು ಇಲ್ಲಿವರೆಗೂ ಬಂದಿರೋದು ಒಂಥರ ಆಶ್ಚರ್ಯ. ಏನೇ ಆಗಿರ್ಬೋದು, ಅನುಕಂಪ ಅದೆಲ್ಲ ಬಿಟ್ಟು ನೋಡಿದ್ರೆ ಆಟ ಆಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಅಟ್ಲೀಸ್ಟ್ ಚೆನ್ನಾಗಿ ಆಡಲಿ ಇನ್ನು ಮುಂದೆ ಅಂತ ಹೇಳಿ. ಇಸೇನಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ರಿ, ನೋಡಿದ್ರೆ ಅದು ಕಾಗೆ ಕಕ್ಕ ಮಾಡುತ್ತೆ ಸ್ಟೇಟ್ಮೆಂಟ್. ಅದು ಸ್ವಲ್ಪ ಇನ್ಸಲ್ಟಿಂಗ್ ಆಗಿತ್ತು. ಬೇರೆಯವ್ರ ಬಗ್ಗೆ ಆ ಥರ ಇನ್ಸಲ್ಟ್ ಮಾಡಬಾರ್ದಿತ್ತು. ಅವರು ಒಂದು PBT ಕಂಟೆಸ್ಟೆಂಟ್ ಆಗಿದ್ರು ಬೇರೆಯವ್ರ ಬಗ್ಗೆ ಆ ಥರ ಇನ್ಸಲ್ಟ್ ಮಾಡೋದು ಸ್ವಲ್ಪ ಸರಿಯಲ್ಲ ಅನಿಸ್ತು. ಬಟ್ ಎನಿವೇಸ್, ಪ್ರತಾಪ್ ಇಸ್ ಆಲ್ಸೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೋಡುವ. ಬಟ್ ಟಾಪ್ 5 ವರ್ತೂರ್ ಸಂತೋಷ್ ಇದ್ದರೆ ನಮಗೆ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ರೈತರನ್ನ ತುಂಬ ಪ್ರತಿನಿಧಿಸೋದ್ರಿಂದ ಒಂದು ರೈತರ ವರ್ಗಕ್ಕೆ ಖುಷಿ ಕೊಡ್ಬೋದು ಅಂತ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಈ ವಾರ ಮೋಸ್ಟ್ಲಿ ನಮ್ರತಾ ಆಗ್ಬೋದು ಅಂತ ಅನಿಸುತ್ತೆ. ನಮ್ರತಾ ಅವರು. ಓಕೆ, ಈಗ ಫೈನಲಲ್ಲಿ ಟಾಪ್ 3 ಬರ್ಬೋದು ಅಂದರೆ ಯಾರು ಅಂತೀರಾ? ವರ್ತೂರ್ ಸಂತೋಷ್, ವಿನಯ್, ಸಂಗೀತ ಅವರು ಲಕ್ಕಿಂದ ಫೈನಲ್ ಬಂದ್ರು ಅಂತ ಅನ್ಸಲ್ಲ? ಇಲ್ಲ, ಟಫ್ ಕಂಟೆಸ್ಟೆಂಟ್. ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ. ಬೀಯಿಂಗ್ ಅ ವಿಮೆನ್, ಅವರು ಹುಡುಗರ ಮಧ್ಯೆ ಆಡೋದು ಅಷ್ಟು ಈಸಿ ಅಲ್ಲ. ಬಟ್ ಅವರು ತುಂಬ ಎಫರ್ಟ್ ಹಾಕಿ ಬಂದಿದ್ದಾರೆ. ಶಿ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಕೊಂತೀನಿ. ಸುದೀಪ್ ಸರ್ ಎಲ್ಲರೂ ಅವ್ರ ವಿರುದ್ಧ ನಿಲ್ಟಾಗ್ಲೂ ಕೂಡ ಒಬ್ಬರೇ ಇದ್ದೀನಿ ಅಂತ ಎಲ್ಲೂ ಕೊಗ್ಲಿಲ್ಲ. ಅವ್ರು ಹತ್ತಿರೋದೆಲ್ಲ ನೋಡಿರ್ಬೋದು, ಬಟ್ ಆದರೂ ಅದನ್ನು ಹೊರಗಡೆ ಹಾಕೋದು ಇಂಪಾರ್ಟೆಂಟ್. ಶಿ ಇಸ್ ವೆರಿ ಗುಡ್. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರದ್ದೊಂದು ಪ್ರೆಸೆನ್ಸ್ ಇದೆ ಅಲ್ಲ, ತಪ್ಪಿದ್ರೆ ತಪ್ಪಂತ ಹೇಳ್ತಾರೆ, ಸರಿ ಇದೆ ಅಂತ ಹೇಳ್ತಾರೆ. ಅದು ಆನ್ ದ ಸ್ಪಾಟ್ ಜಡ್ಜ್ಮೆಂಟ್ ಕೊಡೋದು ತುಂಬ ಕಷ್ಟ. ಬಟ್ ಹಿ ಈಸ್ ಲೀಡಿಂಗ್ ದ ಶೋ. ಸ್ಯಾಟರ್ಡೇ ಸಂಡೇ ಬಂದರೆ ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡೋಕೆ ನಾವು. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಿ ಆಲ್ ಲವ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅದರ ಬಗ್ಗೆ ಏನಂತೀರಾ? ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ. ಇಡೀ ಭಾರತದಲ್ಲಿ ಎಲ್ಲರೂ ಇದನ್ನ ಆಚರಿಸಬೇಕಾಗಿರೋದು ಒಂದು ಹಬ್ಬದ ಥರ. ಎಲ್ಲರೂ ಇದ್ರ ಬಗ್ಗೆ ಬೇರೆ ಥರ ಮಾತಾಡೋದು ಬಿಟ್ಟು, ಇದರಲ್ಲಿ ಕೊಂಕು ಹೊಡ್ಕೋದು ಬಿಟ್ಟು, ಒಂದು ಹಬ್ಬನ ರಾಮನ ಬಗ್ಗೆ ಇರೋ ಭಕ್ತಿನ ತೋರಿಸಿ ಅದನ್ನು ಖುಷಿ ಪಡಬೇಕು ಅಂತ ಹೇಳ್ತಾರೆ. ಇದೊಂದು ಎಲೆಕ್ಷನ್ ಗಿಮಿಕ್ಕು ಅನ್ನೋದು. ಈ ಟೈಮಲ್ಲಿ ರಾಮ ಮಂದಿರ ಏನಕ್ಕೆ ಬೇಕಾಗಿತ್ತು? ಹಾಸ್ಪಿಟ್ಲ್ ಕಟ್ಟೋದಿತ್ತಲ್ವಾ, ಗೌರ್ಮೆಂಟ್ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಿತ್ತಲ್ವಾ, ಅಷ್ಟೊಂದು ಕೋಟಿ ಖರ್ಚು ಮಾಡೋವಂಥದ್ದು ಏನಿತ್ತು? ಒಂದು ಗುಡಿ ಕಟ್ಟಿದ್ರೆ ಸಾಕಾಗಿತ್ತು. ಆ ರೀತಿ ಆಡಂಬರ ಏನಕ್ಕೆ ಅಂತ. ಅಯೋಧ್ಯದಲ್ಲಿ ರಾಮ ಮಂದಿರ ಸ್ಥಾಪಿಸೋದಿದೆಯಲ್ಲ, ದಟ್ ಇಸ್ ಡಿಫ್ರೆಂಟ್. ಸೊ ಇದು ಮೋದಿ ಅವರು ಮಾಡ್ತಾ ಇದ್ದಾರೆ. ಸೊ ಯಾರು ಇನಿಷಿಯೇಟಿವ್ ತಗೊಂಡಿಲ್ಲ. ಹಿ ಹ್ಯಾಸ್ ಟೇಕನ್ ದ ಇನಿಷಿಯೇಟಿವ್ ಆ್ಯಂಡ್ ಹಿ ಈಸ್ ಡೆವಲಪಿಂಗ್ ಇಟ್. ಅದು ಒಂಥರ ಖುಷಿ. ಅಯೋಧ್ಯ ಪ್ಲೇಸಲ್ಲಿ, ರಾಮಂದು ಜನ್ಮಸ್ಥಳ ಪ್ಲೇಸಲ್ಲಿ ಮಾಡ್ತಾ ಇದ್ದಾರಲ್ಲ, ದಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಒಂದು ಹೆಮ್ಮೆ ಎಲ್ಲರಿಗೂ. ನೀವು ಪೊಲಿಟಿಕಲ್ ಆ್ಯಂಗಲ್ ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ಕೊಡೋದು ತುಂಬ ಈಸಿ. ಎಲ್ಲರೂ ಯಾರೇ
ಮಾಡ್ತಾರೆ. ಇದೇ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದ್ರು ಕೂಡ ಇನ್ನೊಂದು ಆ್ಯಂಗಲ್ ಬರ್ತಾ ಇತ್ತು. ಸೊ ಇದು ಮೋದಿ ಮಾಡ್ತಿದಾರಾ ಇಲ್ಲ ಬೇರೆಯವ್ರು ಮಾಡ್ತಿದಾರಾ ಅನ್ನೋದಕ್ಕಿಂತ ರಾಮ ಮಂದಿರ ಮಾಡ್ತಿದಾರಾ ಅನ್ನೋದು ನಾವೆಲ್ಲ ನೋಡಬೇಕಾಗಿರೋದು ಅಂತ ನನಗೆ ಈ ಮಾತು ಏನಕ್ಕೆ ಅಂದರೆ ಮೋದಿಯವರು ನೆಕ್ಸ್ಟ್ ಗೆಲ್ಲಕ್ಕೆ ಏನು ಆಪ್ಷನ್ನೇ ಇಲ್ಲ. ರಾಮ ಮಂದಿರ ಒಂದು ಮುಂದಿಟ್ಕೊಂಡು ಗೆಲ್ಲೋ ಚಾನ್ಸಸ್ ಇದೆ. ಗೊತ್ತಿಲ್ಲ, ನನ್ನ ಅನಿಸಿಕೆ ಆ ಥರ ಏನೂ ಇಲ್ಲ ಅಂತ ಒಬ್ಬ ಪ್ರಜೆ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಹೋಗ್ಬೇಕು ಆಸೆ? ಹಾಂ, ಖಂಡಿತ, ಯಾರಿಗಿರಲ್ಲ, ಎಲ್ರಿಗೂ ಒಂದ್ಸಲ ಹೋಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ನಮಗೂ ಇದೆ. ಯಾವಾಗ ಅದಕ್ಕೆ ಅವಕಾಶ ಸಿಗುತ್ತೆ ಖಂಡಿತ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಾತಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ, ಸ್ಟಾರ್ಟ್ ಮಾಡಬೇಡಿ. ಎಸ್, ಸ್ಟಾರ್ಟ್. ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಿರೋದು ತುಂಬ ಖುಷಿ ಆಗ್ತಿದೆ. ಆನೆಸ್ಟ್ಲಿ ಶಾಪಿಂಗ್ ಬಂದಿರೋದು ಅದಕ್ಕೇನೆ, ಎಸ್, ಆರೆಂಜ್ ಕಲರ್ ಬಟ್ಟೆ ತಗೊಳ್ಳೋಕ್ಕೆ ಮಂಡೆ ಹಾಕ್ಬಿಟ್ಟು ಓಡಾಡೋಣ ಅಂತ. ಸೊ ಇಟ್ಸ್ ಅ ರಿಯಲಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ದ ಸನಾತನೀಸ್ ದ್ಯಾಟ್ ದಿಸ್ ಥಿಂಗ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಆಫ್ಟರ್ 500 years. ಇದನ್ನೇ ಎಲೆಕ್ಷನ್ ಗಿಮಿಕ್ ಅಂತೇಳಿ ಅಟ್ಯಾಚ್ ಮಾಡ್ತಾವ್ರಲ್ಲ, ಏನಂತೀರ ಅಂಥವ್ರಿಗೆಲ್ಲ? ಇದನ್ನು ಎಲೆಕ್ಷನ್ ಗಿಮಿಕ್ ಅಂತೇಳಿ ಅಟ್ಯಾಚ್ ಮಾಡ್ತಾ ಇದ್ದಾರಲ್ಲ. ಒಂದು ಸಂಪ್ರದಾಯ, ಒಂದು ಹಬ್ಬನ, ಒಂದು ದೇವರು ಉದ್ಘಾಟನೆ ಮಾಡೋದನ್ನು ಎಲೆಕ್ಷನ್ ಗಿಮಿಕ್ಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದೊಂದು ಸ್ಟೇಟ್ಮೆಂಟ್ ಬರ್ತಾ ಇದೆ. ಐ ಡೋಂಟ್ ಥಿಂಕ್ ಇದಕ್ಕೂ ಪೊಲಿಟಿಕ್ಸ್ಗೂ ಏನು ಸಂಬಂಧ ಇದೆ. ಬಿಕಾಸ್ ಭಾರತ್ ಇಸ್ ಫಸ್ಟ್ ಇನಿಷಿಯಲಿ ನೋನ್ ಆಸ್ ಹಿಂದೂಸ್ತಾನ್. ಸೊ ಅದಕ್ಕೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ವಿ ಆರ್ ರಿಯಲಿ ಪ್ರೌಡ್ ದ್ಯಾಟ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಹಾಸ್ಪಿಟ್ಲ್ಗಳು ಕಟ್ಬೋದಿತ್ತು, ಗೌರ್ಮೆಂಟ್ ಸ್ಕೂಲ್ಗಳನ್ನು ಡೆವಲಪ್ಮೆಂಟ್ ಮಾಡೋದಿತ್ತು. ಕರೆಕ್ಟು. ಹಾಸ್ಪಿಟಲ್ ಕಟ್ಸಿದ್ರು ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಇವಾಗ ನಾವು ಉದ್ಘಾಟನೆ ಮಾಡ್ತಿರೋದು ನಮ್ಮದು ಟೂರಿಸ್ಟ್ ಎಕಾನಮಿ ಇನ್ಕ್ರೀಸ್ ಆಗ್ತಿದೆ, ಹೋಟೆಲ್ಸ್ ಎಕಾನಮಿ ಇನ್ಕ್ರೀಸ್ ಆಗ್ತಿದೆ, ಮತ್ತು ಟೂರಿಸಮ್, ಟ್ರಾವೆಲ್ಸ್, ಸ್ಮಾಲ್ ಶಾಪ್ಸ್, ಟೂರಿಸಮ್, ಟ್ರಾವೆಲ್ಸ್, ಟ್ರೈನ್ಸ್, ಬಸ್ಸಸ್ ಎಲ್ಲ ಓಡಾಡ್ತಿದೆ. ಅದರಿಂದ ನಮ್ಮದು ಎಕನಾಮಿ ಡೆವಲಪ್ ಆಗ್ತಿದೆ. ಇದು ಮಾಡಿದ್ರೂ ಆಗುತ್ತೆ, ಅದು ಮಾಡಿದ್ರೂ ಆಗುತ್ತೆ. ಅದಕ್ಕೂ ಪೊಲಿಟಿಕ್ಸ್ಗೂ ಏನು ಸಂಬಂಧ ಇಲ್ಲ, honestly. So I don't think you should be demeaning the politics for, opening some, establishing this thing. ಥ್ಯಾಂಕ್ ಯು ಮೇಡಮ್. ಹೇಗೆ ನಡೆಸ್ತಾರೆ ಅಥವಾ ಅವ್ರ ಬಗ್ಗೆ ಏನಾದರೂ ಮಾತಾಡೋದು? I am not from Karnataka, but I love Sudeep sir. He is really handsome. I don't watch Big Boss though. I am not from Karnataka, but really I'm telling he's very handsome and I love his personality. Yes. I really love him. What more I can say, because I don't As a Karnataka, Yeah. I am a big fan of Mr. Kicha Sudeep. Being not a Karnataka also, I'm a big fan of him. Yes. So nothing more can explain more about him, right? So ಪ್ಲೀಸ್ ನೇಮ್. my name is Rajni Das. I am from Assam, but I'm Bengali. But I'm a really big fan of Sudeep sir. ಒನ್ ವರ್ಡ್, ಕಿಚ್ಚ ಸುದೀಪ್. Kicha Sudeep sir, ಒನ್ ವರ್ಡ್. I love you sir. No, nothing can express about him, but I love you sir. You are a very good person. Maybe I don't know about you much, but I'm a really big fan of you. You are very handsome, so I love you. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ಡಿಂಪಲ್.